ಆರೋಗ್ಯ ಸಂಚಿಕೆಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಇವತ್ತು ನಾವು ಪಡೆದುಕೊಳ್ಬೇಕಾಗಿರೋ ಮಾಹಿತಿ, ಹಿರಿಯರಲ್ಲಿ ಮೂಳೆ ಸವೆತ ಇತ್ಯಾದಿ ಕೆಲವು ಸಮಸ್ಯೆ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ 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 ನಡಿಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬಹುದು, ಬೆನ್ನು ನೋವು ಆಗ್ಬಹುದು, ಮೈಕೈ ನೋವು, ಇನ್ನು ಇತ್ಯಾದಿ ಅನೇಕ ಸಮಸ್ಯೆಗಳು ಇರ್ತದೆ. ಯಾಕಾಗಿ ಇದು ಆಗತ್ತೆ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರು, ಮೂಳೆ ತಜ್ಞರು. ಸರ್ ನಮಸ್ಕಾರ. ನಮಸ್ಕಾರ. ಮೂಳೆ ಸವೆತ ಅಂತ ಅನ್ನೋದು ಸರ್ ಯಾವ ಹಂತದಲ್ಲಿ ಶುರು ಆಗತ್ತೆ? ಮೂಳೆ ಸಮಸ್ಯೆ ನಿಜಕ್ಕೆ ಹೇಳಬೇಕು ಅಂದ್ರೆ 2ನೇ ದಶಕ 3ನೇ ದಶಕದಲ್ಲೇ ಶುರು ಆಗತ್ತೆ. ಆದ್ರೆ ಕಾಣಿಸ್ಕೊಳ್ಳೋದು ಮಾತ್ರ 50 ಮೇಲೆ ಕಾಣಿಸ್ಕೊಳ್ಳುತ್ತೆ. ಹೇಗೆ ಸರ್ ಅದು? ಏನು ಅಂದ್ರೆ ವಿಪರೀತ ಚಟುವಟಿಕೆಯಲ್ಲಿ ಇದ್ದಾಗ ಅಥವಾ ನಮಗೆ 50ಕ್ಕೆ ಈ ಸಮಸ್ಯೆ ಬರ್ಬೋದಂತ ಅವಾಗ ಗೊತ್ತಾಗತ್ತಾ? ಅವಾಗ ಗೊತ್ತಾಗಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿನ್ನೆಲೆ ಬಾಡಿಯಲ್ಲಿ ನಡೀತಾ ಇರುತ್ತೆ ಪ್ರಕ್ರಿಯೆ. ಅಂದ್ರೆ ಮೂಳೆ ಅನ್ನೋದು ಏನಂದ್ರೆ ಅದು ಒಂದು ಹಾರ್ಡ್ ಆಗಿದ್ರು ಕೂಡ ಜೀವವುಳ್ಳ ಒಂದು ವಸ್ತು, ಅದು ಒಂದು ಮೂಳೆ ಅನ್ನೋದು. ಅದರಲ್ಲಿ ಹೊಸದು ಬೆಳ್ಕೊಂಡು ಹೋಗ್ತಾ ಇರುತ್ತೆ, ಹಳೆವನ್ನು ತೆಗೆದುಕೊಂಡು ಹೋಗ್ತಾ ಇರುತ್ತೆ ದೇಹ. ಇದು ಸಹಜ ಪ್ರಕ್ರಿಯೆ. ಆಸ್ಟಿಯೋಕ್ಲಾಸ್ ಅನ್ನೋದು ಓಲ್ಡ್ ಬೋನ್ ಎಲ್ಲ ಹಳೆ ಬೋನ್ ಎಲ್ಲ ತೆಗೆದ್ಬಿಡುತ್ತೆ. ಆಸ್ಟಿಯೋಬ್ಲಾಸ್ಟ್ ಅನ್ನೋದು ಹೊಸ ಬೋನ್ ಅದ್ರ ಮೇಲೆ ಲೇಡ್ ಮಾಡುತ್ತೆ ಆಲ್ರೆಡಿ ಇರೋ ಬೋನ್ ಮೇಲೆ. ಸೊ ಇದೊಂದು ಸಹಜ ಪ್ರಕ್ರಿಯೆ ನಡೀತಾ ಇರುತ್ತೆ. ಸೊ ವಯಸ್ಸಾಗ್ತಿದ್ದಂಗೆ ಏನಾಗುತ್ತಂದ್ರೆ ಈ ಬೋನ್ ರಿಸಾಪ್ಷನ್ ಅಂತೀವಿ, ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿ ಅಂದ್ರೆ ಅದು ಬೋನ್ ತೆಗೆದುಹಾಕೋದು, ಹಳೆ ಬೋನ್ ತೆಗೆಯೋದು, ಅದೇನಿದೆ ಅದು ಮಾತ್ರ ನಡೀತಾ ಇರುತ್ತೆ ಜಾಸ್ತಿ. ಬೋನ್ ಆಡ್ ಮಾಡೋದು, ಆಸ್ಟಿಯೋಬ್ಲಾಸ್ಟಿಕ್ ಆಕ್ಟಿವಿಟಿ ಅಂತ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸಹಜ ಪ್ರಕ್ರಿಯೆ. ನಮ್ಗೆ ವಯಸ್ಸು ರೀತ್ಯ ನಮ್ಗೆ ಜುಟ್ಟು ಕೂದಲು ಬೆಳಗಾದಂಗೆ ಆಕ್ಚುಲಿ ಒಂದು ಕಾಯಿಲೆ ಅಲ್ಲ, ಇದು ಸಹಜ ಪ್ರಕ್ರಿಯೆ. ಎಲ್ಲ ಅಂಗಕ್ಕೂ ಆದಂಗೆ ದೇಹದ ಮೂಳೆಗೂ ಕೂಡ ಸವೆತ ಬರುತ್ತೆ. ಈಗ ಸರ್, ಮೂಳೆ ಹೊಸದಾಗಿ ಅದು ಏನು ಬರುತ್ತಲ್ಲ, ಆ ಲೇಯರ್ಗಳು ಎಲ್ಲ ತುಂಬಾ ಗಟ್ಟಿ ಆಗುತ್ತೆ. ಹಳೇದೆಲ್ಲ ಎಲ್ಲಿ ಹೋಗುತ್ತೆ ಸರ್? ಮತ್ತೆ ಈಗ ನಮ್ಗೆ ಬೋನ್ ಅಂತಂದ್ರೆ ಉಳಿದಂತೆ ದೇಹದ ವಿಸರ್ಜನೆಯಲ್ಲಿ ಅಂತಂತೀವಿ, ಅದು ಹೆಂಗೆ ಸರ್ ಅದು ಕರಗೋದು? ಮೂಳೆ ಅನ್ನೋದು ಬೇಸಿಕ್ ಆಗಿ ಏನಂದ್ರೆ ಅದಕ್ಕೊಂದು ಸ್ಟ್ರಕ್ಚರ್ ಇರುತ್ತೆ, ಸ್ಕ್ಯಾಫೋಲ್ಡಿಂಗ್ ಅಂತೀವಿ. ಅದ್ರ ಮೇಲೆ ಮಿನರಲ್ಸ್ ಡಿಪಾಸಿಷನ್ ಆಗುತ್ತೆ, ಕ್ಯಾಲ್ಸಿಯಂ ಡಿಪಾಸಿಷನ್ ಆಗುತ್ತೆ. ಸೊ ಕ್ಯಾಲ್ಸಿಯಂ ಡಿಪಾಸಿಷನ್ ನ ತೆಗೆದು ಬಿಡುತ್ತೆ ಯಾವುದು ಆಸ್ಟಿಯೋಕ್ಲಾಸ್ ಅನ್ನೋದು. ಸೊ ಕ್ಯಾಲ್ಸಿಯಂ ತೆಗೆದುಬಿಟ್ಟು ಅದು ಮತ್ತೆ ರಕ್ತದಲ್ಲಿ ಸೇರಿ ಅದರಿಂದ ಮೂತ್ರದಿಂದ ಆ ಕಡೆ ಹೊರಗೊಟ್ಟಾಗುತ್ತೆ. ಅಂದ್ರೆ ಕ್ಯಾಲ್ಸಿಯಂ ಅನ್ನೋದು ಏನಿದೆ ಅದನ್ನು ತೆಗೆದುಹಾಕ್ಬಿಡುತ್ತೆ. ಮೂಳೆಗಳೆಲ್ಲ ಗಟ್ಟಿ ಆಗ್ಬೇಕಂದ್ರೆ ಕ್ಯಾಲ್ಸಿಯಂ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ತುಂಬಾ ಚಟುವಟಿಕೆಯಲ್ಲಿ ಇದ್ದವರು, ರೈತಾಪಿ ಕೆಲಸ ಮಾಡ್ಲಿ, ಕಾರ್ಖಾನೆಯ ಕೆಲಸ ಮಾಡ್ಲಿ, ಕೆಲಸದಲ್ಲಿ ತೊಡಗೋರಿಗೆ ಈ ಸಮಸ್ಯೆ ಬರುತ್ತಾ ಅಥವಾ ಕೂತ್ಕೊಳ್ಳೋರಿಗೆ ಸಮಸ್ಯೆ ಬರುತ್ತಾ? ಕೂತ್ಕೊಳ್ಳೋರಿಗೆ ಯಾವ ರೀತಿ ಸಮಸ್ಯೆ ಬರುತ್ತೆ? ಇಲ್ಲ, ಇದು ಈ ಸಮಸ್ಯೆ ಅನ್ನೋದು ಎಲ್ರಿಗೂ ಬರುತ್ತೆ. ನಾವು ಸುಮ್ಮನೆ ಕೂತಿದ್ರು, ಏನು ಮಾಡದೇ ಇದ್ರು ಕೂಡ, ಮನೆ ಮಂಚದಲ್ಲೇ ಮಲಗಿದ್ರು ಕೂಡ ಇದು ನಡ್ಕೊಂಡು ಹೋಗ್ತಾ ಇರುತ್ತೆ. ನೀವು ಹೇಳಂಗೆ ವಿಪರೀತ ಚಟುವಟಿಕೆಗಳಲ್ಲಿ ಇದ್ದವರಿಗೆ ಅವ್ರಿಗೆ ಸಣ್ಣ ಪುಟ್ಟ ಇಂಜುರೀಸ್ ಅಂತೀವಿ, ಇನ್ಸಲ್ಟ್ಸ್ ಅಂತೀವಿ, ಒಂದು ಸ್ವಲ್ಪ ಮುಂಚೆ ಬರೋ ಅವಕಾಶ ಇರುತ್ತೆ. ಅವ್ರಿಗೆ ಸ್ಪೋರ್ಟ್ಸ್ ಮೆನ್ ಇರ್ತಾರೆ, ಫುಟ್ಬಾಲರ್ಸ್ ಇಂಥವ್ರೆಲ್ಲ, ಗೇಮ್ಸ್, ಕ್ರಿಕೆಟ್ ಇಂಥವ್ರು, ಅವ್ರಿಗೆ ಒಳ್ಳೆ ಒಳ್ಳೆ ಮೈಕ್ರೋ ಇಂಜುರೀಸ್, ಮೈನರ್ ಇಂಜುರೀಸ್ ಆಗ್ತಾ ಇರುತ್ತೆ. ಅದರಿಂದ ಇದೊಂದು ಸ್ವಲ್ಪ ಉಚಿತವಾಗಿ ಕಾಣಿಸ್ಕೊಳ್ಳುತ್ತೆ ಅವರಲ್ಲಿ ಮಾತ್ರ. ಇಲ್ಲ ಅಂದ್ರೆ ಒಂದು ಸ್ವಲ್ಪ ನಿಧಾನಕ್ಕೆ ಕಾಣಿಸ್ಕೊಳ್ತಾ 50 ಮೇಲೆ. ಈಗ ಸಹಜವಾಗಿ ಸರ್, ವಯಸ್ಸಾದವರಲ್ಲೇ ನಾವು ಕೇಂದ್ರೀಕರಿಸಿ ಮಾತನಾಡೋದಾದ್ರೆ 60-70 ಅಂತರ ಇನ್ನೂ ಸ್ವಲ್ಪ ಜಾಸ್ತಿ ನೀ ರಿಪ್ಲೇಸ್ಮೆಂಟ್ ಇತ್ಯಾದಿಗಳನ್ನೆಲ್ಲ ಮಾಡಬೇಕಾಗತ್ತೆ ಅಂತ ತಾವು ಹೇಳ್ತೀರಾ. ಹೌದು. ಕಾಲಿನ ಬೋನ್ಗಳಿಗೇ ಸಂಬಂಧ ಇರುತ್ತಾ ಅಥವಾ ಬೇರೆ ಭಾಗದಲ್ಲಿ ಕೂಡ ಮೂಳೆ ಸವೆತ ಆಗತ್ತಾ? ಒಳ್ಳೆ ಪ್ರಶ್ನೆ. ಇದೇನಂದ್ರೆ ಮೂಳೆ ಸವೆತ ಅನ್ನೋದು ದೇಹದಲ್ಲಿ 206 ಬೋನ್ಸ್ ಅಡಲ್ಟ್ಸ್ ತಗೊಂಡ್ರೆ ಎಲ್ಲ ಕಡೆ ಆಗತ್ತೆ. ಒಂದು ಕಾಲುಗಳಲ್ಲಿರೋ ಮೂಳೆಗಳು, ಜಾಯಿಂಟ್ಸ್, ಹಾಗೆ ಬೆನ್ನು ಮೂಳೆಗಳು, ಸ್ಪೈನಲ್ ಕಾಲಮ್, ವರ್ಟಿಬ್ರಲ್ ಕಾಲಮ್, ಇವುದರಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ. ಅದಕ್ಕೆ ಅಂದ್ರೆ ಅದು ನಮ್ಮ ದೇಹದ ಭಾರವನ್ನು ಹೊರಿತಾ ಇದೆ. ಅದೇ ಹಾಗೆ ಕೈಗಳು, ಮೂಳೆಗಳು, ಜಾಯಿಂಟ್ಸ್ ತಗೊಂಡ್ರೆ ಅದಕ್ಕೆ ವೆಯ್ಟ್ ಬೇರಿಂಗ್ ಫಂಕ್ಷನ್ ಇಲ್ಲ. ಅದಕ್ಕೆ ಕಾಲುಗಳಲ್ಲಿ ನೀವು ಹೇಳ್ದಂಗೆ ಸೊಂಟದಲ್ಲಿ, ಮಂಡಿಯಲ್ಲಿ, ಪಾದದಲ್ಲಿ, ಇದೆಲ್ಲ ಈ ಮೂಳೆಗಳು ಬಾಡಿ ವೆಯ್ಟ್ ಬೇರ್ ಮಾಡುತ್ತಾ ಇದೆ. ಅದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನಮಗೆ. ಈಗ ಮೂಳೆ ಸವೆತ ಅಂತ ಅನ್ನೋದು ಬೇರೆ ಬೇರೆ ಇತ್ಯಾದಿ ವಯಸ್ಸಾದಾಗ ಆಗತ್ತಂತಂದ್ರೆ ಬೇರೆ ಯಾವ ಅಂಶಗಳು ಕಾರಣ ಆಗ್ತವೆ? ಅಂದರೆ ಈಗ ಆಹಾರದ ಪದ್ಧತಿ ಆಗಿರ್ಬೋದು ಅಥವಾ ಚಟುವಟಿಕೆ ರಹಿತ ಜೀವನ ಶೈಲಿ ಆಗಿರ್ಬೋದು, ಇತ್ಯಾದಿಗಳೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗ್ತವೆ. ಹೇಗೆ? ಏನು ವಯಸ್ಸಲ್ದಾಗೆ, ವಯಸ್ಸನ್ನೋದು ಸಾಧಾರಣ ಕಾಮನ್, ಒಬೆಸಿಟಿ ಅಂತೀವಿ, ಊಬಕಾಯ, ಭಾರಿ ಬೊಜ್ಜು ದೇಹ, ಅದು ಮೇಜರ್ ಫ್ಯಾಕ್ಟರ್. ಅದು ಮೇನ್ ಒಂದು ಬೊಜ್ಜು ಕಾರಣ. ಒಂದು. ಎರಡನೇದು ಈ ಮಿನರಲ್ ಅಂಡ್ ವಿಟಮಿನ್ ಡೆಫಿಷಿಯನ್ಸಿ. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ರಿಗೂ ವಿಟಮಿನ್ ಡಿ ಅನ್ನೋದು ತುಂಬಾ ಲೋಪವಾಗಿರ್ತಾ ಇದೆ. ಯಾಕಂದ್ರೆ ನಾವು ಯಾರು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಿಲ್ಲ. ಸೊ ಬಿಸಿಲಿಗೆ ಎಕ್ಸ್ಪೋಸ್ ಆದ್ರೇನೆ ನಾವು ಸ್ವೀಕರಿಸಿದ್ದ ನಮ್ಮ ಆಹಾರದಲ್ಲಿ ಸೇರಿದ ವಿಟಮಿನ್ ಡಿ ಅನ್ನೋದು ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಆಗಿ ಅದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ದೋಹದ ಮಾಡುತ್ತೆ. ಸೊ ವಿಟಮಿನ್ ಡಿ ಲೋಪ ಇದ್ದಾಗ ನಾವು ಎಷ್ಟು ಕ್ಯಾಲ್ಸಿಯಂ ಸ್ವೀಕಾರ ತಗೊಂಡ್ರು ಕೂಡ, ಆಹಾರದಲ್ಲಿ ಅಥವಾ ಮೇಲೆ ಹೊರಗಿಂದ ತಗೊಂಡ್ರು ಕೂಡ ಅದು ನಮ್ಮ ಬಾಡಿಗೆ ಸೇರಲ್ಲ, ಹಾಗೆ ಆಚೆ ಹೊರಟೋಗುತ್ತೆ.
ಸರ್ ವಿಟಮಿನ್ ಡಿ ಕೊರತೆ ಲಕ್ಷಣಗಳು ಏನು? ಅಂದ್ರೆ ಅದನ್ನ ಸರಿಪಡಿಸ್ಕೋಬೇಕಾಗಿದೆ. ಆಮೇಲೆ ಗುಳಿಗೆಗಳಷ್ಟೇ ಅಲ್ಲ, ಬೇರೆ ಸೂರ್ಯ ಕಿರಣಗಳನ್ನು ಕೂಡ ದೇಹಕ್ಕೆ ಗ್ರಹಿಸ್ಕೋಬೇಕಾಗತ್ತೆ. ವಿಟಮಿನ್ ಡಿ ಲೋಪದಿಂದ ಮೇನ್ ಆಗಿ ಏನಾಗ್ತಂದ್ರೆ ಈ ಮೂಳೆಗಳು ಇದರಲ್ಲಿ ಶಕ್ತಿ ಕುಂಗೋಗತ್ತೆ. ಅದು ಬೋನ್ ಪೇನ್ಸ್ ಅಂತ ಮ್ಯಾನಿಫೆಸ್ಟ್ ಆಗತ್ತೆ. ಅಂದ್ರೆ ವಯಸ್ಸಾದವರಲ್ಲಿ ನಾವೇನು ಆಕ್ಟಿವಿಟಿ ಮಾಡದೇ ಇದ್ರು ಕೂಡ ಬೆನ್ನು ಮೂಳೆಗಳಲ್ಲಿ ಎಲ್ಲ ಕತ್ತಲ್ಲಿ ಬೆನ್ನು ಮೂಳೆಗಳಲ್ಲಿ ನೋವು ಬರೋದು, ನಾವೇನ ಓಡಾಟ ಮಾಡಿದ್ರೆ ಮಸಲ್ಸ್ ಅನ್ನೋದು ಮಸ್ಕ್ಯುಲರ್ ಸ್ಟ್ರೆಂತ್ ಎಫಿಷಿಯನ್ಸಿ ಕೂಡ ಬೇಕಾಗತ್ತೆ. ವಿಟಮಿನ್ ಸಿ, ಕ್ಯಾಲ್ಸಿಯಂ, ವಿಟಮಿನ್ ಡಿ, ಕ್ಯಾಲ್ಸಿಯಂ ಇವೆಲ್ಲ. ಇದು ಪೇನ್ಸ್ ಬರುತ್ತೆ, ನೋವುಗಳು ಮೇನ್ ಆಗಿ. ಪ್ಲಸ್ ಲೆಥಾರ್ಜಿ ಅಂತ ಅಂದ್ರೆ ಒಂದೊಂಥರ ಅಲಸತ್ವ. ಬೇಗ ನಮ್ಗೆ ಏನು ಮಾಡೋದು ಬೇಡ, ಸುಮ್ಮನೆ ಇರೋಣ, ಕೆಲಸ ಮಾಡ್ಬೇಕಂದ್ರೆ ಆಮೇಲೆ ಮಾಡೋಣ, ಈ ತರ ಅನ್ಸೋದೆಲ್ಲ ಲೆಥಾರ್ಜಿಕ್ ಫೀಲಿಂಗ್ ಬರುತ್ತೆ ನಮ್ಗೆ. ಆಯಾಸ, ವಿನಾಕಾರಣ ಆಯಾಸ ಬರುತ್ತೆ. ಈಗೆಲ್ಲ ವಿಟಮಿನ್ ಡಿ ಇಂದ ಕಾಣಿಸ್ಕೊಳ್ಳುತ್ತೆ. ಯುವಕರಲ್ಲಿನೂ ಈ ಸಮಸ್ಯೆ ಏನಾದ್ರೂ ಇರುತ್ತಾ? ಈಗ ತಾವು ಹೇಳ್ತಿದ್ರೆ 20-30ನೇ ವಯಸ್ಸಿನಲ್ಲಿ ಇದು ಶುರುವಾಗತ್ತೆ ಅಂತೇಳಿ. ಈ ಆಯಾಸ ಇರೋದು, ಕೆಲಸ ಮಾಡದೇ ಇರೋದು ಅಥವಾ ಚಟುವಟಿಕೆಯಿಂದ ಇರದೇ ಇರೋದು, ಯುವಕರಂದ್ರೆ ತುಂಬಾ ಚಲನಶೀಲರಾಗಿ ತುಂಬಾ ಚೈತನ್ಯದಾಯಕವಾಗಿ ಇರಬೇಕು, ಆದ್ರೆ ಹಂಗೆ ಇರ್ತಿರಲ್ಲ. ಅವಾಗ ಅದರ ಮುನ್ಸೂಚನೆಗಳು ಅಂತ ಏನಾರ ಅನ್ಸುತ್ತಾ? ಅವ್ರು ಸುಮ್ಮನೆ ಬಿದ್ದಲ್ಲಿ ಬಿದ್ದಿರೋದು? ಅವ್ರಿಗೆ ಇವಾಗ ವಿಟಮಿನ್ ಡಿ ಅನ್ನೋದನ್ನ ತುಂಬಾ ಕಾಯಿಲೆಗಳಿಗೆ ಲಿಂಕ್ ಆಗ್ತಾ, ಮೆಡಿಕಲ್ ರಿಸರ್ಚ್ ಮುಂದಕ್ಕೆ ವರಿತಾ ವಿಟಮಿನ್ ಡಿ ಅನ್ನೋದನ್ನು ತುಂಬಾ ಕಾಯಿಲೆಗಳಿಗೆ ಲಿಂಕ್ ಆಗುತ್ತೆ. ಮಾನಸಿಕ ಒತ್ತಡ, ಬಹುಶಃ ಡಿಪ್ರೆಷನ್ ಇತ್ಯಾದಿಗಳಿಗೂ ಕೂಡ. ಆಮೇಲೆ ಹಾರ್ಟ್ ಕಾಯಿಲೆಗಳು ಅಂತದಕ್ಕೆಲ್ಲ ಕಾಣಿಸ್ಕೊಂಡು ಬರ್ತಾ ಇದೆ. ಸರ್, ಈಗ ಮಹಿಳೆಯರಲ್ಲಿ ಅಂದ್ರೆ ವಯಸ್ಸಾದಂಥವರಲ್ಲಿ ನಾವು ಮಾತಾಡೋದಾದ್ರೆ ಯಾರಲ್ಲಿ ಈ ಸಮಸ್ಯೆ ಜಾಸ್ತಿ ತಮಗೆ ಬಂದಂತಹ ಗಮನ ಪ್ರಕಾರ? ಹೆಂಗಸರಲ್ಲಿ ಅವ್ರಿಗೆ ಮೆನೋಪಾಸ್ ಬರೋವರೆಗೂ ಈಸ್ಟ್ರೋಜನ್ ಅನ್ನೋದು ಏನಿದೆ ಹಾರ್ಮೋನ್, ಅದು ಅವ್ರನ್ನ ಕಾಪಾಡುತ್ತೆ. ಅದು ಬೋನ್ಗೆ ಹೆಲ್ಪ್ ಮಾಡತ್ತದು. ಅವ್ರಿಗೆ ಒಂದ್ಸತಿ ಮೆನೋಪಾಸ್ ಬಂದು ಮುಟ್ಟು ನಿಂತು ಹೋದ್ಮೇಲೆ ಅವ್ರಿಗೆ ಆ ಬೆನಿಫಿಟ್ ಅಡ್ವಾಂಟೇಜ್ ಇರಲ್ಲ ಅದು. ಸೊ ಅವ್ರಿಗೂ ಗಂಡಸರಿಗಿದ್ದಂಗೆ ಆ ಪ್ರಕ್ರಿಯೆ ಅನ್ನೋದು ಮುಂದಕ್ಕೆ ನಡೀತಾ ಹೋಗತ್ತದು. ಸರ್, ಈಗ ಮೂಳೆ ಸವೆತ ಅಂತ ಅನ್ನೋದು ಬರೀ ಮೂಳೆ ಸವೆತ ಕಾರಣದಿಂದನೇ ಅವರಿಗೆ ನಡೆದಾಡಕ್ಕೆ ತೊಂದರೆ ಆಗೋದಾಗ್ಲಿ ಅಥವಾ ಬಾಡಿ ಒಂಥರ ಗಟ್ಟಿ ಆಗೋದು, ಸ್ಟಿಫ್ನೆಸ್ ಬರೋದು ಇತ್ಯಾದಿಗಳು ಕೆಲವೊಬ್ಬರು ನಡೆದಾಗನೇ ಗೊತ್ತಾಗತ್ತೆ ಇವ್ರಿಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಹೇಳಿ. ನೋವು ಬರೋದು ಅದಕ್ಕೆ ಅಷ್ಟೇ ಸೀಮಿತನಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಗತ್ತಾ ಅಂತ? ಈಗ ಕಾಲು ಅಷ್ಟೇ ಇದೆ, ಉಳಿದಂತೆ ನಾನು ಆರೋಗ್ಯವಾಗಿದ್ದೇನಪ್ಪ ಅಂತ ಹೇಳ್ತಾರ ಹೇಗೆ? ಇಲ್ಲ, ಮೂಳೆ ಸವೆತ ಅನ್ನೋದು ಮೂಳೆಗಳು ನಮ್ಗೆ ಯಾತಕ್ಕೆ ಬೇಕು? ನಮ್ಮನ್ನ ಸಪೋರ್ಟ್ ಮಾಡಕ್ಕೆ, ದೇಹನ ಸಪೋರ್ಟ್ ಮಾಡಕ್ಕೆ, ದೇಹನ ನಡೆಸಕ್ಕೆ ಅದು ನಮ್ಗೆ ಬೇಕು. ಸೊ ಆ ಫಂಕ್ಷನ್ ಬೇಸಿಕ್ ಅದು ಮಾನಸಿಕವಾಗಿ ಅವರಿಗೆ ತೊಂದರೆ ಶುರುವಾಗ್ಬಿಡುತ್ತೆ. ಅಯ್ಯೋ, ನನ್ನ ಕಾಲು ನೋವಾಗ್ತಾ ಇರೋದ್ರಿಂದ ನನಗೇನು ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಆ ಭಾವನೆ ಬಂದ್ಬಿಡುತ್ತೆ. ಆವಾಗ ಇಡೀ ದೇಹನೇ ಸೈಕೋಸೋಮ್ಯಾಟಿಕ್ ಡಿಸಾರ್ಡರ್ ಅಂತಾರಲ್ಲ, ಒಂದಕ್ಕೊಂದು. ಮೂಳೆಗಳು ಮೇನ್ ಆಗಿ ನಮ್ಮ ಆಕ್ಟಿವಿಟಿ, ಮೋಷನ್. ನಾವು ನಮ್ದ್ರಲ್ಲಿ ಆರ್ಥೋಪೆಡಿಕ್ಸ್ ಅಲ್ಲಿ ಏನಂತ ಹೇಳ್ತೀವಿ ಅಂದ್ರೆ, ಲೈಫ್ ಈಸ್ ಮೂವ್ಮೆಂಟ್, ಮೂವ್ಮೆಂಟ್ ಈಸ್ ಲೈಫ್. ಕದಲಿಕೆ ಅನ್ನೋದೇ ಜೀವನ. ಹೌದು, ಕೂತಲ್ಲಿ ಕದಲಿಕೆ ಅಷ್ಟೇ. ಅದಕ್ಕಾಗಿ ಹೊಟ್ಟೆ ಉಪಜೀವನಕ್ಕೆ ಮನುಷ್ಯ ಚಲನಶೀಲನ ಆಗಬೇಕು, ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿರಬೇಕು ಅಂತ ಹೇಳಿ ಕೂತಲ್ಲೇ ಕೂತ್ಕೊಳ್ಳೋಂಗಿಲ್ಲ. ಗಂಟೆಗಳ ಗಟ್ಟೆ ಕೂತಿದ್ರೆ ಇವಾಗ ಏನ್ ಕಂಡುಹಿಡಿದಿದ್ದಾರೆ ಅಂದ್ರೆ ಮೆಡಿಕಲ್ ರಿಸರ್ಚ್ ಅಲ್ಲಿ, ಪ್ರೊಲಾಂಗ್ಡ್ ಸಿಟ್ಟಿಂಗ್ ಅದು ಸ್ಮೋಕಿಂಗ್, ಧೂಮಪಾನಕ್ಕೆ ಈಕ್ವಲ್ ಅಂತ. ಧೂಮಪಾನದಿಂದ ನಮ್ಗೆ ಮೇನ್ ಹೃದಯದಲ್ಲಿ ರಕ್ತನಾಳಗಳು ಹೇಗೆ ಮುಚ್ಕೊಂಡು ಹೋಗುತ್ತೋ ಅಥವಾ ಕಾಲುಗಳಲ್ಲಿ ಮುಚ್ಕೊಂಡು ಹೋಗುತ್ತೆ, ಅದೇ ತರ ಸಿಟ್ಟಿಂಗ್ ಅನ್ನೋದು ಅಷ್ಟು ಬ್ಯಾಡ್ ಆಗಿರುತ್ತೆ. ಅದ್ರ ಕಾನ್ಸಿಕ್ವೆನ್ಸ್ ಬಹಳ ಒಂದು ಹೊಸ ವಿಷಯನೇ ತಾವು ಹೇಳಿದಿರ. ನಮ್ಗೆ ಬಹಳ ಆಶ್ಚರ್ಯ ಆಯ್ತು. ನಾವು ಅಂದ್ಕೊಂಡಿದ್ವಿ ಕೂತ್ಕೊಂಡೇ ಕೆಲಸ ಮಾಡೋದ್ರಿಂದ ಪೈಲ್ಸ್ ಇತ್ಯಾದಿಗಳು ಕೆಲವು ಸಮಸ್ಯೆಗಳು ಬರ್ತವೆ ಮತ್ತು ಬೊಜ್ಜು ಬರುತ್ತೆ, ಆದ್ರೆ ಅದು ಧೂಮಪಾನಕ್ಕೆ ಸಮ. ಅಂದ್ರೆ ಎಲ್ಲರೂ ಕೂಡ ಚಟುವಟಿಕೆಯಿಂದ ಇರಲೇಬೇಕು ಅಂತ. ಸಾಕಷ್ಟು ಸಂಪತ್ತಿದೆ, ಕೂತ್ಕೊಂಡು ತಿಂದ್ಬಿಟ್ಟು ಆರಾಮಾಗಿರ್ಬೋದು, ನನಗೇನು ತೊಂದರೆ ಇಲ್ಲ, ಅಪ್ಪ ಅಮ್ಮ ಚೆನ್ನಾಗಿ ಕಳ್ಸೋಗಿದ್ದಾರೆ ಅಂತ ಹೇಳಂಗಿಲ್ಲ, ನನಗೆ ಸಾಕಷ್ಟು ಆದಾಯ ಬರ್ತಾ ಇದೆ. ಸುಖದ ಸುಪ್ಪತ್ತಿಗೆ ಅಂತ ಅನ್ನೋದು ಭಾರಿ ತಪ್ಪು ಕಲ್ಪನೆ. ಅಂದ್ರೆ ವಿಶ್ರಾಂತಿಗಾಗಿ ಇರಬೇಕು ಹೊರತು ನಾವು ಯಾವಾಗ್ಲೂ ಚಲನದಲ್ಲೇ ಇರಬೇಕು. ಹಾಗಿದ್ರೇನೆ ನಮ್ಮ ಮೂಳೆಗಳು ಗಟ್ಟಿಮುಟ್ಟಾಗಿರುತ್ತೆ. ನಮ್ಮ ಮಸಲ್ಸ್ ಏನಿದೆ ನಮ್ಮನ್ನು ಕದಲಿಸೋದು, ಆ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ, ಅದು ಎಫಿಷಿಯಂಟ್ ಆಗಿರುತ್ತೆ, ಸ್ಟಿಫ್ನೆಸ್ ಇರಲ್ಲ. ಸೊ ನೀವು ಹೇಳ್ದಂಗೆ ಸುಮ್ಮನೆ ಹಾಗೆ ಕೂತೇ ಇದ್ರು, ಸುಖ ಸಂಪತ್ತಲ್ಲಿ ಕೂತೇ ಇದ್ವಿ ಅಂದ್ರೆ ನಮ್ಮ ದೇಹ ಡಿಟಿರೇಟ್, ಅದು ಎಫಿಷಿಯನ್ಸಿ, ಕೆಪಾಸಿಟಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ದೇಹದ ಹೊರಗಡೆ ಕಾಣಿಸುವಾಗ ತುಂಬಾ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಕಾಣ್ತಿರ್ತಾರೆ, ಒಳಗಡೆ ಕೆಲವು ಸಮಸ್ಯೆಗಳು ಇರ್ತವೆ. ಈ ಗುಳಿಗೆಗಳಿಂದ, ನೋವು ನಿವಾರಕ ಔಷಧಿಗಳಿಂದ ಕೆಲವು ಸಲ ಇಂತಿಷ್ಟು ಕಾಲ ಅವರು ಸ್ವಲ್ಪ ಆರೋಗ್ಯವಾಗಿ ಒಂದಿಷ್ಟು ದೇಹವನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ತಾವು ಚಿಕಿತ್ಸೆ ಹೇಗೆ ಶುರು ಮಾಡ್ತೀರಾ? ಈಗ ಏನು ಸಮಸ್ಯೆಯಿಂದ ಯಾವ ಚಿಕಿತ್ಸೆ ಅದರಿಂದ ಗುಣ ಆಗ್ತಾರೆ ಅವರು? ಈ ಮೂಳೆ ಸವೆತದಲ್ಲಿ ಮೇಯ್ನ್ ಆಗಿ ಏನಂದ್ರೆ
ಮೊದಲು ನೋವು ಇರುತ್ತೆ. ಆ ನೋವು ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ನಡೆದಾಗ ಓಡಾಡಿದಾಗ ಮೆಟ್ಲು ಹತ್ತಿ ಇಳಿಯುವಾಗ ಕೂತ್ಕೊಂಡು ಹೇಳುವಾಗ ಈ ತರ ಸಂದರ್ಭಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಓಕೆ. ಅದೇ ಅವರು ಹಾಗಿದ್ದಾಗ ರೆಸ್ಟ್ ತಗೊಂಡ್ರೆ ಕೂತಿದ್ರೆ ಅವ್ರಿಗೆ ಸ್ವಲ್ಪ ಉಪಶಮನ ಆಗತ್ತೆ, ರಿಲೀಫ್ ಬರುತ್ತೆ. So ಇದು ಅರ್ಲಿ ಸ್ಟೇಜ್. ಸ್ಟೇಜ್ 1 ನಮ್ಮ ಮಂಡಿ ಸವ್ಯತ ಅನ್ನೋದು ನಾವು ತಗೊಂಡ್ರೆ ತುಂಬಾ ಕಾಮನ್ ನಮ್ಗೆ ಎಲ್ರಿಗೂ, ಯಾಕಂದ್ರೆ ನಾವು ಕೆಳಗೆ ಕೂತ್ಕೊಳ್ಳೋರು ಎದ್ದೇಳೋರು. ಆದ್ರೆ ಅದಕ್ಕೂನು ಅದು ಅಲ್ಲಿಗೂ ನಮ್ಮ ಮೂವ್ಮೆಂಟ್ ಲಿಮಿಟ್ ಮಾಡ್ತಾ ಇದೆ. ಅದರಿಂದ ಅದಕ್ಕೂ ಉಪಶಮನವಾಗಿ ಏನನ್ನ ಮಾಡ್ಬೇಕು. ನಾವು ಏನ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ಏನಂದ್ರೆ ಫಸ್ಟ್ ರೆಸ್ಟ್, ತುಂಬಾ ನೋವಿದ್ರೆ ರೆಸ್ಟ್, ದೆನ್ ಆಮೇಲೆ ಐಸ್ ಪ್ಯಾಕ್ ಆಗಲಿ ಅಥವಾ ಹಾರ್ಟ್ ಫರ್ಮೆಂಟೇಷನ್ ಅನ್ನು ಕಾವಿಡೋದಾಗ್ಲಿ ಮಾಡೋದು. ಇನ್ನೂ ಜಾಸ್ತಿ ನೋವು ಇದೆ, ಕಡಿಮೆ ಆಗ್ತಿಲ್ಲ ಅಂದ್ರೆ ಈ ಪೇನ್ ಕಿಲ್ಲರ್ ಅಂತ ಮೆಡಿಕೇಶನ್ಸ್ ಇವೆ, ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ ಅಂತೀವಿ, NSAIDs ಅಂತ. ಅದು ಯಾವ್ದಾದ್ರೂ ಉಪಯೋಗಿಸಬಹುದು. ಆದ್ರೆ ಇಲ್ಲಿ ತೊಂದರೆ ಏನಂದ್ರೆ ಈ ನೋವು ಉಪಶಮನ ಮಾಡೋ ಔಷಧಿಗಳು ಯಾವುದು ಕೂಡ ತುಂಬಾ ದಿನ ಬಳಸೋ ಹಂಗಿಲ್ಲ. ಹೌದು. ಯಾತಕ್ಕಂದ್ರೆ ಅದು ನಮ್ಮ ಮೂತ್ರಪಿಂಡಗಳ ಮೇಲೆ ತುಂಬಾ ದುಷ್ಪ್ರಭಾವ ತೋರಿಸುತ್ತದು. ಸೊ ಕಿಡ್ನೀಸ್ ಅನಾಲ್ಜೆಸಿಕ್ ನೆಫ್ರೋಪತಿ ಅಂತೀವಿ, ಡೈರೆಕ್ಟ್ ಆಗಿ ಹೋಗಿ ಅದು ಕಿಡ್ನೀಸ್ ನ ಘಾಸಿಗೊಳಿಸುತ್ತೆ, ಮೂತ್ರಪಿಂಡ ರೆಡ್ಯೂಸ್ ಆಗೋಗುತ್ತೆ. ಯಾವುದೇ ಸಮಯದಲ್ಲೂ ಯಾವುದೇ ರೋಗಿ ನಿರಂತರವಾಗಿ ದೀರ್ಘಕಾಲ ನೋವು ನಿವಾರಕ ಔಷಧಿಗಳನ್ನ ಬಳಸಬಾರದು. ಇದು ಒಂದು. ಆದ್ರೆ ನಾವು ಯಾವುದು ಕೂಡ ಏಜಿಂಗ್ ಅನ್ನೋದು, ವಯಸ್ಸಾಗೋದು ಅನ್ನೋದು ಅದು ನಿವಾರಣೆ ಮಾಡಕ್ಕಾಗಲ್ಲ. ಅದರಿಂದ ಎಕ್ಸಸೈಸ್ ಅನ್ನೋದು, ಅದು ವ್ಯಾಯಾಮ ಅನ್ನೋದು ತುಂಬಾ ಮುಖ್ಯ. ವ್ಯಾಯಾಮದ ಉದ್ದೇಶವೇನು ಅಂದ್ರೆ ನಮ್ಮ ಕಂಡರಗಳಿಗೆಲ್ಲ ಒಳ್ಳೆ ಶಕ್ತಿ ಬರುತ್ತೆ. ಕಂಡರಗಳ ಶಕ್ತಿ ಬರೋದ್ರಿಂದ ಏನಾಗುತ್ತೆ, ಮೂಳೆ ಸವಿದ್ರೂ ಕೂಡ ಸ್ವಲ್ಪ ಮಟ್ಟಕ್ಕೂ ಅದು ಮೂಳೆಗಳನ್ನ ಜಾಯಿಂಟ್ಸ್ಗಳನ್ನ ಸ್ಟೆಬಿಲೈಸ್ ಮಾಡುತ್ತೆ. ಮಂಡಿ ನೋವಿಗೆ ನಾವು ಹೇಳ್ತೀವಿ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್, ಕ್ವಾಡ್ರಿಸೆಪ್ಸ್ ಹ್ಯಾಮ್ಸ್ಟ್ರಿಂಗ್ಸ್ ಅಂತ. ಅಂದ್ರೆ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂದ್ರೆ ತೊಡೆ ಭಾಗದ ಮುಂದುಗಡೆ ಇರೋ ಕಂಡರಗಳು. ಇದಕ್ಕೆ ನಾವು ತುಂಬಾ ಶಕ್ತಿ ಬೆಳೆಸಿದ್ರೆ ವ್ಯಾಯಾಮದಿಂದ ಅದೆಷ್ಟು ಸವಿದ್ರೂ ಕೂಡ ಅದು ಈ ಮಂಡಿ ನಮ್ಗೆ ಉಪಯೋಗ ಏನಾದ್ರು ನಮ್ಮ ಮುಂದಕ್ಕೆ ಕದಲಿಸ್ಬೇಕು, ಕೂಡಿಸ್ಬೇಕು, ಎಳಿಸ್ಬೇಕು. ಆ ಫಂಕ್ಷನ್ ಕೆಲಸದಲ್ಲಿ ಅದು ಇನ್ನೂ ಮಾಡಿಸುತ್ತೆ ಸೌದ್ರೂ ಕೂಡ. ಅದೇ ಈ ವ್ಯಾಯಾಮ ಇಲ್ದಾಗಿ ಅದು ಸೌದ್ಕೊಂಡು ಹೋದ್ಮೇಲೆ ಇದಕ್ಕೆ ಕಂಡರದ ಸಪೋರ್ಟು, ಎಫಿಷಿಯನ್ಸಿ, ಸ್ಟ್ರೆಂತ್, ಶಕ್ತಿ ಇಲ್ಲದೇ ಇದ್ರೆ ಅದು ಇನ್ನಷ್ಟು ಮನುಷ್ಯ ಕುಗ್ಗೋಗ್ತಾನೆ. ಇದೇನಾಗುತ್ತೆ, ಇದೊಂದು ಸೈಕಲ್ ತರ ಆಗತ್ತೆ, ಒಂದು ಚಕ್ರ ತರ. ಹೇಗಂದ್ರೆ ನೋವು ಬರುತ್ತೆ, ನೋವು ಬಂದ್ಮೇಲೆ ಕದಲಕ್ಕಾಗಲ್ಲ ಅಂದ್ಬಿಟ್ಟು ನಾವು ಜಾಸ್ತಿ ರಸ್ತಲ್ಲಿ ನಾವು ವಿರಾಮದಲ್ಲಿ ಕೂತಿರ್ತೀವಿ ಅಥವಾ ಮಲಗಿರ್ತೀವಿ. ಅದರಿಂದ ಏನಾಗುತ್ತೆ, ಈ ಕಂಡರಗಳದ ಶಕ್ತಿ ಇನ್ನಷ್ಟು ಕುಗ್ಗೋಗುತ್ತೆ. ಇನ್ನು ಕುಗ್ಗೋದ್ಮೇಲೆ ಮತ್ತೆ ಇನ್ ಸ್ವಲ್ಪ ಕದಲಬೇಕು ಅಂದ್ರೆ ಇನ್ನು ಇದು ಹೀಗೆ ಒಂದರಿಂದ ಒಂದು ಹಿಂಗೆ ಜಾಸ್ತಿ ಹಾಕೊಂಡು ಬೆಳ್ಕೊಂಡು ಹೊರಟೋಗುತ್ತೆ. ಸರ್, ಈಗ ತಾವು ನೀ ರೀಪ್ಲೇಸ್ಮೆಂಟ್ ಮಾಡ್ತೀರಲ್ಲ, ಅಂದ್ರೆ ಅದು ತುಂಬಾ ಅನಿವಾರ್ಯನಾ, ಅಥವಾ ಆ ಒಂದು ಹಂತಕ್ಕೆ ಹೋದ್ಮೇಲೆ ಮಾಡ್ತೀರಾ, ಅಥವಾ ಪೂರ್ತಿ ನಡೆಯಕ್ಕೆ ಬರದೇ ಇರೋ ಸಮಯದಲ್ಲೇನೆ ಸರ್ಜರಿ ಮಾಡಿಸ್ಬೇಕಂತೇನಿಲ್ಲ, ಅದ್ರ ಮುಂಚೆ ಏನಾದ್ರು ಆರಾಮಾಗಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಹಂಗೆ ಮಾಡ್ಬೇಕಾ? ಹೆಂಗೆ ಇದು? ಹೇಗಂದ್ರೆ ಈ ಮಂಡಿ ನೀ ರಿಪ್ಲೇಸ್ಮೆಂಟ್ ಅನ್ನೋದು ರೇಡಿಯೋಲಾಜಿಕಲ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ರೆ ಅದು 4 ಸ್ಟೇಜಸ್ ಇರುತ್ತೆ. ಸ್ಟೇಜ್ 1, 2, 3 and 4 ಅಥವಾ ಗ್ರೇಡ್ 1, 2, 3, 4. ಅದು 1 and 2 ಗ್ರೇಡ್ಸ್ ಅಲ್ಲಿ ನಮ್ಗೇನು ಸರ್ಜರಿ ಮಾಡೋ ಅವಶ್ಯಕತೆ ಇರಲ್ಲ. 1 and 2 ನಲ್ಲಿ ಓನ್ಲಿ ಸ್ವಲ್ಪ ಕಾರ್ಟ್ಲೇಜ್ ಸ್ವಲ್ಪನೇ ಡ್ಯಾಮೇಜ್ ಆಗಿರುತ್ತೆ, ರೆಡ್ಯೂಸ್ ಆಗಿರುತ್ತೆ, ಸ್ಪೇಸ್ ಜಾಯಿಂಟ್ ಸ್ಪೇಸ್ ಕಾಣಿಸ್ಕೊಳ್ತಾ ಇರುತ್ತೆ. ಆವಾಗ ಎಕ್ಸಸೈಸಸ್ ಇಂದ, ಬಾಡಿ ವೇಟ್ ಕಡಿಮೆ ಮಾಡ್ಕೊಳ್ಳೋದ್ರಿಂದ, ಆಮೇಲೆ ಸ್ವಲ್ಪ ಉಪಶಮನಕ್ಕೆ ಟೆಂಪರರಿ ಮಾತ್ರೆಗಳು ಏನನ್ನು ತಗೊಂಡು ಅದರಿಂದ ನಾವು ಗೆಟಾನ್ ಹಾಕೊಂತ ಹೋಗ್ಬೋದು. ಆದ್ರೆ ಗ್ರೇಡ್ 3, ಗ್ರೇಡ್ 4 ಅದರಲ್ಲಿ ಏನಂದ್ರೆ ಗ್ರೇಡ್ 4 ಅಲ್ಲಿ ಅಂದ್ರೆ ಅದು ಪೂರ್ತಿ ಸೌದೋಗಿದೆ ಎಲ್ಲ ತರದಲ್ಲೂ. ಎಲ್ಲ 3 ಕಂಪಾರ್ಟ್ಮೆಂಟ್ ಇರುತ್ತೆ, ಮೀಡಿಯಲ್ ಕಂಪಾರ್ಟ್ಮೆಂಟ್, ಲೇಟರಲ್ ಕಂಪಾರ್ಟ್ಮೆಂಟ್, ಪೆಟಲರ್, ಫೆಮರಲ್ ಅಂತ. ಅದಕ್ಕೆ ಸರ್ಜರಿ ರಿಪ್ಲೇಸ್ಮೆಂಟ್ ಪ್ರೊಸೀಜರ್ ಅನ್ನೋದೇ ಆಪ್ಷನ್. ಗ್ರೇಡ್ 3 ಅನ್ನೋದು 2ಗೂ 3ಗೂ ಮಧ್ಯೆ ಅದು ಒಂಥರ ಕೆಲವು ಕಾಲ ನಾವು ಇನ್ನ ತಳ್ಳಬಹುದು ಮುಂದಕ್ಕೆ ಸಾಧ್ಯ. ಒಬ್ಬೊಬ್ಬರ ಕೇಸಲ್ಲಿ ಒಂದೊಂದ್ ತರ ಇರುತ್ತೆ. ಇನ್ನೊಂದೇನಂದ್ರೆ ಆ ಸ್ಟೇಜ್ 3 ನಲ್ಲಿ ಏನಂದ್ರೆ ಒಂದೊಂದ್ಸತಿ ಪಾರ್ಷಿಯಲ್ ಪ್ರೊಸೀಜರ್ಸ್ ಮಾಡಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಯೂನಿಕಾಂಡಲ ನೀ ರಿಪ್ಲೇಸ್ಮೆಂಟ್ ಆಗ್ಲಿ, ಅಂದ್ರೆ ಒಂದು ಅರ್ಧ ಭಾಗ ಮಾತ್ರ ರೀಪ್ಲೇಸ್ ಮಾಡೋದಾಗ್ಲಿ, ಅಥವಾ ಹೈ ಟಿಬಿಯಲ್ ಆಸ್ಟಿಯಾಟಮಿ ಅಂತ ರೀಪ್ಲೇಸ್ಮೆಂಟ್ ಅಲ್ದಾಗೆ ಆ ಕೆಳಗಿನ ಬೋನ್ ಒಂಚೂರು ಭಾಗ ತೆಗೆದು ಬಿಟ್ಟು ಅದನ್ನ ಬೋನ್ ರಿಅಲೈನ್ ಮಾಡಿ ಫಿಕ್ಸ್ ಮಾಡಿದ್ರೆ ಅದು ಒಂದು 5 to 7 years ವರೆಗೂ ಅದಕ್ಕೆ ಉಪಶಮನ ಸಿಗುತ್ತೆ. ಆಮೇಲೆ ಮತ್ತೆ ಸ್ಟೇಜ್ 4 ಹೋದ್ಮೇಲೆ ರಿಪ್ಲೇಸ್ಮೆಂಟ್ ಮಾಡಬಹುದು. ಅಂದ್ರೆ ಒಂಥರ ಈಗ ವೆಹಿಕಲ್ಗೆ ರಿಪೇರಿ ಮಾಡುವಾಗ ಇದು ಒಂದು ಸ್ವಲ್ಪ ಪಾರ್ಟ್ ಅಷ್ಟೇ ಚೇಂಜ್ ಮಾಡಿದ್ರೆ ಆಯ್ತು, ನಡೀತದೆ ಸರ್, ನಡೆಯೋಷ್ಟು ಓಡಿಸಿ ಸರ್ ಅಂತ ಅಂತಾರಲ್ಲ, ಹಂಗೆ ಪೂರ್ತಿ ಆದ್ಮೇಲೆ ರಿಪ್ಲೇಸ್ ಆಮೇಲೆ ಪೂರ್ತಿ ಬೇಕಾದ್ರೆ ಚೇಂಜ್ ಮಾಡೋಣ ಅಂತ. ಹಾಗೆ ಸ್ಟೇಜ್ 4 ಅಲ್ಲಿ ಮಾಡ್ಲೇಬೇಕಾಗತ್ತೆ. ಇನ್ನೊಂದು ರೆಸ್ಟ್ ಪೇನ್, ಖಾಲಿ ನಾವೇನು ಮಾಡದೇ ಇದ್ರು ಕೂಡ ನಮ್ಮ ಮಂಡಿ ನೋವ್ತಾ ಇದೆ, ರಾತ್ರಿ ನಿದ್ದೆ ಡಿಸ್ಟರ್ಬ್ ಆಗ್ತಾ ಇದೆ, ಈ ತರ ಎಲ್ಲ ಇದ್ದಾಗ ಕೂಡ ಅದನ್ನ ರಿಪ್ಲೇಸ್ಮೆಂಟ್ ಇಸ್ ಓನ್ಲಿ ಆಪ್ಷನ್. ಈಗ ಸರ್, ಮೂಳೆ ಸವೆತದಿಂದ
ಬೇರೆ ಬೇರೆ ಸಮಸ್ಯೆಗಳು, ಈಗ ಬೇರೆ ಮಾನಸಿಕವಾಗಿ ತೊಂದರೆ ಆಗುತ್ತೆ, ಚಿಕಿತ್ಸೆ ತಗೊಳ್ಳೇಬೇಕು, ಇಲ್ಲ ಗುಳಿಗೆ ತಗೊಂಡೇ ನಾನು ಮಲಗಬೇಕು ಅಂತ ಅನ್ನೋ ಹಂತಕ್ಕೆ ಬಂದ್ಬಿಡ್ತಾರೆ. ಹಾರ್ಟ್ ಸಮಸ್ಯೆ ಆಗಲಿ ಅಥವಾ ಕಿಡ್ನಿ ಸಮಸ್ಯೆ ಆಗಲಿ ಅಥವಾ ಇನ್ನಿತರ ಏನಾದರೂ ಸಮಸ್ಯೆಗಳಿಗೆ ಅದು ಕಾರಣ ಆಗತ್ತಾ ಸರ್? ಸವಿಯೋದ್ರಿಂದ ಏನು ಅಂದ್ರೆ ಬೇರೆ ಇತರ ಆರ್ಗನ್ಸ್ಗೆ ಅದಕ್ಕೆ ತೊಂದರೆ ಆಗಲಾಗಲಿ. ಓನ್ಲಿ ಥಿಂಗ್ ಏನಂದ್ರೆ ಇವ್ರಿಗೆ ಬೋನ್ ಸ್ಟ್ರೆಂತ್ ಕಡಿಮೆ ಆದಾಗ ಟ್ರಿವಿಯಲ್ ಫಾಲ್ ಅಂತ ಚಿಕ್ಕ ಚಿಕ್ಕ ಪೆಟ್ಟುಗಳು ಬೀಳೋದು, ಇಂಜುರೀಸ್, ಇದರಿಂದ ಫ್ರಾಕ್ಚರ್ಸ್ ಆಗೋ ಸಂಭವ ತುಂಬಾ ಹೆಚ್ಚಾಗುತ್ತೆ. ಸರಿ ಸರಿ ಸರಿ. ಫ್ರಾಕ್ಚರ್ಸ್ ಈಸಿಯಾಗಿ ಫ್ರಾಕ್ಚರ್ ಆಗುತ್ತೆ. ಅದರಲ್ಲಿ ಸ್ಟ್ರೆಂತ್ ಇಲ್ಲದೆ ಇರೋದ್ರಿಂದ ಅದು ತಿರ್ಗಿ ಅದಕ್ಕೆ ಚಿಕಿತ್ಸೆ ಮಾಡಿದಾಗ ಅದು ಹೀಲ್ ಆಗೋದು ತುಂಬಾ ಟೈಮ್ ತಗೊಳುತ್ತೆ. ಪ್ಲಸ್ ಈ ಮೂಳೆಗಳು ಕೆಲವು ಇಂಪಾರ್ಟೆಂಟ್ ಆರ್ಗನ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ, ಲೈಕ್ ಸ್ಪ್ಲೀನು, ಲಿವರು, ಲಂಗ್ಸ್, ಇವೆಲ್ಲ ಬೇಗ ಈಸಿಯಾಗಿ ಫ್ರಾಕ್ಚರ್ ಆದಾಗ ಆ ಇಂಪ್ಯಾಕ್ಟ್ ಆಫ್ ಇಂಜುರಿಗೆ ಒಳಗಡೆ ಅಂಗಗಳಿಗೂ ಕೂಡ ಆಗುತ್ತೆ, ಇಂಜುರಿ ಆಗೋ ಹೆಚ್ಚು ಅವಕಾಶ ಇರುತ್ತೆ. ಮೂಳೆ ಸವೆತ ಅಂತ ಅನ್ನೋದು ಇದನ್ನು ಸರಿಪಡಿಸ್ಕೋಬೇಕು, ಆಹಾರದಿಂದ ಚೆನ್ನಾಗಿರ್ಬೇಕು, ಸತತವಾಗಿ ವ್ಯಾಯಾಮ ಮಾಡಬೇಕು, ಇತ್ಯಾದಿ ಎಲ್ಲವನ್ನೂ ಮಾಡ್ತಿರ್ತೀವಿ ನಾವು. ಈ ಮುಂಜಾಗ್ರತೆ ಅಂತ ಅನ್ನೋದು ಬಹಳ ಮುಖ್ಯ. ಯಾವತ್ತು ವಯಸ್ಸಾದ್ರೂ ಪರವಾಗಿಲ್ಲ, 70-80 ಆದ್ರೂ ನಡೀತಾರೆ ನೋಡಿ ಅವರು ಅಂತಂತಾರೆ. ಒಂದು ಅಂದರೆ ಈ ಹಳ್ಳಿಗಾಡಿನಲ್ಲಿ ತುಂಬ ಚುರುಕಾಗಿರ್ತಾರೆ ಎಲ್ಲ, ಅವರಿಗೆ ಯಾವುದೇ ಸಮಸ್ಯೆ ಇರುತ್ತೋ ಇರೋಲ್ಲ ಏನೋ ಅದು ಚೆಕ್ಕು ಮಾಡ್ಸಂಗಿಲ್ಲ ಅವರು, ಬಹುಶಃ ಬೊಜ್ಜು ಇರಲ್ಲ ಅವರಿಗೆ, ಹಾಗಾಗಿ ತುಂಬ ಚುರುಕಾಗಿರ್ತಾರೆ ಅಂತ ಅನ್ಬೋದು. ಮೊದಲು ಒಳ್ಳೆ ಆಹಾರ ತಗೋಬೇಕು. ಆಹಾರ ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಅಂತೀವಿ. ಅಂದ್ರೆ ಆಹಾರದಲ್ಲಿ ಮುಖ್ಯವಾಗಿ ನಮಗೆ ಪ್ರೋಟೀನ್ ಪೋರ್ಷನ್ ತುಂಬಾ ಮುಖ್ಯ. ಪ್ರೋಟೀನ್ ಅನ್ನೋದೇ ಮಸಲ್ನ ಬೆಳೆಸೋದು, ಅದಕ್ಕೆ ಸ್ಟ್ರೆಂತ್ ಕೊಡೋದು ಇರುತ್ತೆ. ಪ್ರೋಟೀನ್ ತುಂಬಾ ಮುಖ್ಯ. ಪ್ರೋಟೀನ್ ಯುಕ್ತ ಆಹಾರ ಇರಬೇಕು, ಪ್ರೋಟೀನ್ ಯುಕ್ತ ಆಹಾರ, ಹಾಗೆ ಮಿನರಲ್ಸ್ ಅಂಡ್ ವಿಟಮಿನ್ಸ್, ಅದು ಸೊ ಬ್ಯಾಲೆನ್ಸ್ಡ್ ಡಯಟ್ ಅದು ಮುಖ್ಯ. ಇವಾಗ ನನಗೆ ವಯಸ್ಸಾಗ್ತಾ ಇದೆ, ನಾನು ಜಾಸ್ತಿ ಊಟ ಮಾಡಬಾರ್ದು, ತಿನ್ಬಾರ್ದು, ಕಡಿಮೆ ತಗೋಬೇಕು, ಆಗಲ್ಲ, ಹಾಗೆಲ್ಲ ಅನ್ಕೊಂಡು ಅನ್ಬ್ಯಾಲೆನ್ಸ್ಡ್ ಡಯಟ್ ತಗೋಕೂಡ್ದು. ತಾವು ವೈದ್ಯರು ಸಾಮಾನ್ಯ ನಿಮಗೆ ಸಂಪರ್ಕ ಮಾಡಿದಾಗ ಏನು ಪಥ್ಯ ಅಂತಂದಾಗ ಏನಿಲ್ಲ ಎಲ್ಲ ತಿನ್ನಿ ನೀವು ತಂದಿರ್ತೀರಿ. ಆಹಾರ ಮುಖ್ಯ ಮನುಷ್ಯನಿಗೆ ಅಂತ ಅನ್ನೋದು ಅದ್ರ ಸಂದೇಶ. ಹಾಗಾಗಿ ಅದು ಮುಖ್ಯವಾಗಿ ನಮ್ಮ ಪ್ರೋಟೀನ್ ಯುಕ್ತ ಆಹಾರ ಹೊಂದಬೇಕು. ಆಮೇಲೆ ವ್ಯಾಯಾಮ ಬೇಕು. ವ್ಯಾಯಾಮ ಅಂತೂ ಅದು ಕೂಡ ಏನಂದ್ರೆ ಮಸಲ್ಸ್ ವ್ಯಾಯಾಮ ಅಂದ್ರೆ ವಾಕಿಂಗು, ಎಕ್ಸರ್ಸೈಸ್, ಸೈಕ್ಲಿಂಗು ಅಥವಾ ಸ್ವಿಮ್ಮಿಂಗು, ಇವೆಲ್ಲ ಕೂಡ ವ್ಯಾಯಾಮ ಕೆಳಗೆ ಬರುತ್ತೆ. ಆದ್ರೆ ಇದು ಸಾಕಾಗಲ್ಲ. ಈ ಮೀನು ಮಾಂಸಖಂಡಗಳು ಚೆನ್ನಾಗಿ ಇರಬೇಕು ಅಂದ್ರೆ ಆ ಮಾಂಸಖಂಡಗಳನ್ನು ಗಟ್ಟಿ ಮಾಡೋ ಕೆಲಸ ಮಾಡಬೇಕು. ಇದಕ್ಕೆ ಜೊತೆಯಾಗಿ ಇವಾಗಿನ ಕಾಲದಲ್ಲಿ ಎಲ್ಲಾ ಕಡೆ ಎಲ್ಲ ಬೀದಿಗಳಲ್ಲಿ ಜಿಮ್ಸ್ ಬಂದಿವೆ. ಜಿಮ್ಗೆ ಹೋಗಿ ಕಾಲುಗಳಿಗಿರೋ ಕಂಡರಗಳನ್ನ ಶಕ್ತಿ ಬೆಳೆಸ್ಕೊಳ್ಳೋ ಹಂಗೆ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್, ಹಿಪ್ ಅಬ್ಡಕ್ಟರ್ ಸ್ಟ್ರೆಂಥನಿಂಗ್, ಹಿಪ್ ಎಕ್ಸ್ಟೆನ್ಸರ್ ಸ್ಟ್ರೆಂಥನಿಂಗ್, ಈ ತರ ಮಸಲ್ ಸ್ಟ್ರೆಂಥನಿಂಗ್ ಮಾಡ್ಕೊಂಡ್ರೆ ಅದು ತುಂಬಾ ಉಪಯುಕ್ತ, ಒಳ್ಳೆಯದು. ಅದು ನಮ್ಗೆ ಸವಿತಾ ಇದ್ರು ಕೂಡ ನಮ್ಮನ್ನ ಆಕ್ಟಿವ್ ಆಗಿ ಇಡ್ಸತ್ತದು. ವ್ಯಾಯಾಮನು ತುಂಬಾ ಮುಖ್ಯ. ಹಾಗೆ ಇದು ನಾವೇನೋ ಜಿಮ್ಗೆ ಹೋಗ್ತೀವಿ ಅಥವಾ ಏನೋ ವಾಕಿಂಗ್ 1 ಗಂಟೆ ವಾಕಿಂಗ್ ಮಾಡಿ ಬಂದೆ ಅಂದ್ಬಿಟ್ರೆ ಅದು ಸಾಕಾಗಲ್ಲ. ಅದು ಕೂಡ ಮನುಷ್ಯ ಇಷ್ಟು ಮುಂಚೆ ನಾವು ಆಲ್ರೆಡಿ ನೀವು ಹೇಳ್ದಂಗೆ ಚೈತನ್ಯವಂತನಾಗಿ ಚಲನಹಿತವಾಗಿ ಇರಬೇಕು, ಆಕ್ಟಿವಿಟಿ ಮಾಡ್ತಾನೆ ಇರ್ಬೇಕು. ಅಂದ್ರೆ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಪ್ರೊಲಾಂಗ್ಡ್ ಆಗಿ ಸಿಟ್ಟಿಂಗು, ಕೂತಿರೋದು ಅಥವಾ ಮಲಗಿರೋದು ಇಡಬಾರ್ದು. ಹೇಳ್ತಾ ಇರ್ಬೇಕು, ಕೂತ್ಕೋತಾ ಇರೋದು ಮಾಡ್ಬೇಕು ಅಂತ. ಮನೆಯಲ್ಲಿ ಕೆಲಸ ಮಾಡ್ಬೋದು, ಗಾರ್ಡನಿಂಗ್ ಮಾಡ್ಬೋದು, ಮನೆಯಲ್ಲಿ ಕಿಚನ್ ನಮ್ಮ ಮನೆಯವರಿಗೆ ಹೆಲ್ಪ್ ಮಾಡ್ಬೋದು, ಕೆಲಸಗಳು, ಈ ತರ ಏನೋ ಒಂದು ಆಕ್ಟಿವಿಟಿ ಇಟ್ಕೊಂಡು ಮನೆ ಕ್ಲೀನ್ ಮಾಡ್ಕೋಬಹುದು. ಆಕ್ಟಿವಿಟಿಯಲ್ಲಿ ತೊಡಗಿರ್ಬೇಕು ಯಾವಾಗ್ಲೂ, ಮನೆ ಒಳಗಡೆ ಆಗ್ಲಿ ಅಥವಾ ಹೊರಗಡೆ ಆಗ್ಲಿ. ವ್ಯಾಯಾಮ ಮಾಡ್ಬೇಕು, ಒಳ್ಳೆ ಆಹಾರ ತಗೋಬೇಕು. ಇದೆಲ್ಲ ಮಾಡ್ಕೊಂತ ಇದ್ರೆ ಇದನ್ನ ನಾವು ತುಂಬಾ ಈ ಸವಿಯೋತ ಅನ್ನೋದು ತಡೆ ಮಾಡ್ಬೋದು ಇನ್ನು ಕೆಲವು ಕಾಲ. ಹಾಗೆ ಸವಿತಾ ಆದ್ರೂ ಕೂಡ ನಮ್ಮ ದೇಹ ನಮ್ಮನ್ನ ಮುಂಚಿನ ಕದಲಿಸ್ತಾನೆ ಇರುತ್ತದು. ಒಟ್ಟಾರೆ ಸರ್, ತಾವು ಹೇಳಬಂಗೆ ಎಲ್ಲ ಸಮಸ್ಯೆಗಳಿಗೂ ಚಿಕಿತ್ಸೆ ಇದೆ ಮತ್ತು ಮುಂಜಾಗ್ರತೆ ಕ್ರಮನೂ ಬೇಕಾಗತ್ತೆ. ಆಹಾರ ಪಥ್ಯ ಅದನ್ನು ಕೂಡ ಸರಿಯಾಗಿ ನಾವು ಅನುಸರಿಸಬೇಕು. ಮತ್ತು ಸಿಟಿಯಲ್ಲಾಗಲಿ ಹಳ್ಳಿಯಲ್ಲಾಗಲಿ ಮನುಷ್ಯ ಯಾವತ್ತು ದುಡಿತಾನೆ ಇರಬೇಕು. ಸಿಟಿಯಲ್ಲಾದರೆ ಓಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ಕೆಲಸ ಮಾಡಬೇಕು, ಮತ್ತೆ ಓಡಿ ಮನೆಗೆ ಬರಬೇಕು. ಹಳ್ಳಿಯಲ್ಲಾದರೆ ಜಮೀನಿಗೆ ಹೋಗ್ತಾರೆ, ಅಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಸುಮ್ಮನೆ ಕೂತ್ಕೊಳ್ಳೋದು ಮಾತ್ರ ಎಲ್ಲದಕ್ಕೂ ನಿಷಿದ್ಧ. ಅದು ಎಲ್ಲದಕ್ಕೂ ನಿಷಿದ್ಧ. ಎಲ್ಲ ಸಮಸ್ಯೆಗಳಿಗೆ ಮೂಲ ಅಂದ್ರೆ ಅದೇನೆ, ನಿಂತ ನೀರು ಕೊಳತೋಗ್ತದೆ. ಹಾರ್ಟ್ಗೂ ನೋಡಿ, ಸುಮ್ಮನೆ ಕೂತಿದ್ರೆ ಏನಾಗುತ್ತೆ ಅಂದ್ರೆ ಹಾರ್ಟ್ ಆಗ್ಲಿ ಲಂಗ್ಸ್ ಆಗ್ಲಿ ಅದು ಸರಿಯಾಗಿ ಎಫಿಷಿಯಂಟ್ ಆಗಿ ವರ್ಕ್ ಮಾಡಲ್ಲ. ಯಾವುದಕ್ಕೂ ಚಾಲೆಂಜ್ ಅಂತೀವಿ. ಚಾಲೆಂಜ್ ಇದ್ರೇನೆ ಅಂದ್ರೆ ಅದಕ್ಕೊಂದು ಸಮಸ್ಯೆ ಇದ್ರೇನೆ ನಮ್ಮ ದೇಹ ಆಗ್ಲಿ ಮೆದುಳಾಗ್ಲಿ ಅದನ್ನ ಓವರ್ಕಮ್ ಮಾಡಕ್ಕೆ ಪ್ರಯತ್ನ ಪಡುತ್ತೆ. ಆ ಪ್ರಯತ್ನದಿಂದಲೇ ಆರೋಗ್ಯ ಮಾಡಬೇಕು. ಈಗ ಕೊನೆಯ ಮಾತು, ನಮ್ಮ ಹಿರಿಯರಲ್ಲಿ ಏನು ಒಂದು ಕಾಳಜಿ ಬೇಕಾಗತ್ತೆ ಮತ್ತು ಏನು ಸಂದೇಶ ಒಂದು ಸ್ವಲ್ಪದರಲ್ಲಿ ಯಾವತ್ತೂ ಕೆಲಸ ನಿರಂತರವಾಗಿ ಮಾಡ್ತಾನೆ ಇರಬೇಕು. ನಿಜ, ಅವರು ಸವೆತ ಅಂತ ಅನ್ನೋದು ಸಾಮಾನ್ಯ. ಏನು ಒಂಚೂರು ಅವರಿಗೆ ಕಿವಿ ಮಾತು ವೈದ್ಯರಾಗಿ? ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅನ್ನೋದು ಇದು ಒಂದು ಒಳ್ಳೆ ಚಿಕಿತ್ಸಾ ಪ್ರಕ್ರಿಯೆ.
ಇದರಿಂದ ಏನಂದ್ರೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಇವಾಗೆಲ್ಲ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ಬಂದಿವೆ, ಇವಾಗ ರೋಬೋಟಿಕ್ಸು, ನ್ಯಾವಿಗೇಷನ್ ಇವೆಲ್ಲ ಬಂದಿದೆ. ಸೊ ಅದರಿಂದ ರಿಕವರಿ ಫಾಸ್ಟ್ ಆಗಿರುತ್ತೆ, ಪೇಯ್ನ್ ಕಡಿಮೆ ಇರುತ್ತೆ, ನೋವು ಕಡಿಮೆ ಇರುತ್ತೆ, ರಿಕವರಿ ಫಾಸ್ಟ್ ಆಗಿರುತ್ತೆ. ಯಾವ ಕಾರಣಕ್ಕೂ ಇದನ್ನು ನಾವು ತಡೆ ಮಾಡೋದು ಒಳ್ಳೇದಲ್ಲ. ಯಾಕಂದ್ರೆ ಇನ್ನೂ ನಾವು ಲೇಟ್ ಮಾಡ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊತ ಹೋದ್ರೆ ಬೇರೆ ಸಮಸ್ಯೆಗಳು, ಹಾರ್ಟಿನ ಸಮಸ್ಯೆಗಳು ಅಥವಾ ಲಂಗ್ಸ್ ಸಮಸ್ಯೆ ಅಂತ ಏನೋ ಬಂದ್ರೆ ಆಮೇಲೆ ಈ ಪ್ರೊಸೀಜರ್ ಹೋಗಕ್ಕೆ ಆಗೋದಿಲ್ಲ. ಈಗ ಸರ್, ಮೂಳೆಗೆ ಕೆಲವು ಸಮಸ್ಯೆ ಬಂದಾಗ ಕಾಲನ್ನೇ ಕತ್ತರಿಸಬೇಕಾಗತ್ತೆ, ಇಲ್ಲಿಂದ ಇಲ್ಲಿವರೆಗೂ ಕಡಿಬೇಕಾಗತ್ತೆ ಅಂತ ಹೇಳ್ತಾರಲ್ಲ ಸರ್, ಇದಕ್ಕೂ ಮತ್ತು ಸವೆತಕ್ಕೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ ಸರ್, ಇದು ಜನರಲ್ ಆಗಿ ಏನಂದ್ರೆ ಇದು ಗ್ಯಾಂಗ್ರೀನ್ ಅಂತ. ಗ್ಯಾಂಗ್ರೀನ್ ಅಂದ್ರೆ ರಕ್ತ ಪ್ರಸರಣೆ ಕಡಿಮೆ ಆಗೋಗೋದು. ಅದು ಡಯಾಬಿಟಿಕ್ಸ್ ಅಲ್ಲಿ ಇನ್ಫೆಕ್ಷನ್ ಇಂದನೂ ಆಗುತ್ತೆ, ಡಯಾಬಿಟಿಕ್ ಗ್ಯಾಂಗ್ರೀನು. ಅಥವಾ ಈ ಸ್ಮೋಕರ್ಸ್ ಇಂಥವರಲ್ಲಿ ಧೂಮಪಾನದಿಂದ ರಕ್ತನಾಳಗಳು ಮುಚ್ಕೊಂಡು ಹೋಗುತ್ತೆ, ಅವ್ರಿಗೂ ಡ್ರೈ ಗ್ಯಾಂಗ್ರೀನ್. ಅದರಿಂದ ಈ ಕಾರಣದಿಂದ ಆಂಪಿಟೇಷನ್ ವರ್ಗೂ ಹೋಗ್ಬೇಕಾಗುತ್ತೆ. ಅಂದ್ರೆ ಅದು ಮೂಳೆಗೆ ಬಂದಿರೋ ಸಮಸ್ಯೆನೋ ಅಥವಾ ರಕ್ತನಾಳಕ್ಕೆ ಬಂದಿರೋ ಅಲ್ಲಿವರೆಗೂ ತೆಗಿಬೇಕಾಗುತ್ತೆ. ನೆಕ್ ಕತ್ತು ಮೂಳೆಗಳಲ್ಲಿ ಸವಿತ ಜಾಸ್ತಿ ಬರುತ್ತೆ. ಹಾಗೆ ಲೋವರ್ ಮೋಸ್ಟ್ ಪಾರ್ಟ್ ಆಫ್ ದಿ ಬ್ಯಾಕ್, ಲೋ ಬ್ಯಾಕ್ ಅಂತೀವಿ, ಸೊಂಟ, ಅಲ್ಲೂ ಇದೇ ಸವಿತ ಜಾಸ್ತಿ ಬರುತ್ತೆ. ಈ ಸವಿತ ಬಂದಿದ್ದಂಗೆನೆ ಮಸಲ್ಸ್ ಎಲ್ಲ ವೀಕ್ ಆಗಿರುತ್ತೆ. ಮೇನ್ ಆಗಿ ಕಂಡರಗಳು ವೀಕ್ ಆಗಿರೋದ್ರಿಂದ ಅವು ಮೂವ್ಮೆಂಟ್ ಕಂಟ್ರೋಲ್ ಮಾಡಲ್ಲ. ಸೊ ಅಬ್ನಾರ್ಮಲ್ ಮೂವ್ಮೆಂಟ್ಸ್ ಬರುತ್ತೆ. ಅಬ್ನಾರ್ಮಲ್ ಮೂವ್ಮೆಂಟ್ಸ್ ನ ತಡೆ ಮಾಡಕ್ಕೆ ಏನಂತ ದೇಹ ಏನ್ ಮಾಡುತ್ತೆ ಅಂದ್ರೆ ವರ್ಟಿಬ್ರಲ್ ಜಾಯಿಂಟ್ಸ್ ಹತ್ರ ಎಕ್ಸಸ್ ಬೋನ್ ನ ಬೆಳೆಸಿ ಅದು ಏನ್ ಮಾಡುತ್ತೆ ಅಂದ್ರೆ ಈ ಅಬ್ನಾರ್ಮಲ್ ಮೂವ್ಮೆಂಟ್ ತಡೆಯಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಪ್ರಯತ್ನದಲ್ಲಿ ಏನಾಗುತ್ತಂದ್ರೆ ಆ ಎಕ್ಸಸ್ ಬೋನ್ ಏನ್ ಆಸ್ಟಿಯೋಫೈಟ್ಸ್ ಅಂತೀವಿ, ಅದು ಈ ಸ್ಪೈನಲ್ ಕಾರ್ಡ್ ಇಂದ ಏನು ನರಗಳು ಆಚೆ ಬರುತ್ತೆ ಅದಕ್ಕೆ ರೂಮ್ ಕಡಿಮೆ ಮಾಡತ್ತದು. ರೂಮ್ ಕಡಿಮೆ ಮಾಡಿ ಅದ್ರ ಮೇಲೆ ಒತ್ತಡ ಇಟ್ಟು ಅದರಿಂದ ನೋವು ಬರೋದು, ಇನ್ನೂ ಒತ್ತಡ ಜಾಸ್ತಿ ಆದ್ರೆ ಕಂಡರಗಳದ್ದು ಕೆಲಸ ಮಾಡದೇ ಇರೋದು ಎಲ್ಲ ಆಗತ್ತೆ. ಅದಕ್ಕೆ ಏನ್ ಚಿಕಿತ್ಸೆ ಮಾಡ್ತೀರಾ? ಅದಕ್ಕೆ ಚಿಕಿತ್ಸೆ ಏನಂದ್ರೆ ಅದಕ್ಕೂ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮಾಡ್ಬೇಕು, ಲೋ ಬ್ಯಾಕ್ ಆಗಲಿ ಕತ್ತುಗಾಗ್ಲಿ. ಅದು ಒಂದು. ಇನ್ನೊಂದು, ಯಾವಾಗ್ಲೂ ನಾವು ಒಂದೇ ಪೊಸಿಷನ್ ಮೇಂಟೈನ್ ಮಾಡ್ತಾ ಇರಬಾರ್ದು. ಎಸ್ಪೆಷಲಿ ಇವಾಗ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಲ್ಯಾಪ್ಟಾಪ್ ಮೇಲೆ ಕಂಪ್ಯೂಟರ್ ಮೇಲೆ ವರ್ಕ್ ಮಾಡೋರೆಲ್ಲ ನೆಕ್ ಒಂದೇ ಪೊಸಿಷನ್ ಅಲ್ಲಿ ಇಟ್ಟು ಮಾಡ್ತಿರ್ತಾರೆ. ಅದಕ್ಕೆ ಹಾಗಾದಾಗ ಮಸಲ್ಸ್ ಎಲ್ಲ ಫೇಟಿಗ್ ಆಗೋದು, ವೀಕ್ ಆಗೋದು ಆಗುತ್ತೆ. ಸೊ ಅದಕ್ಕೆ ಮೂವ್ಮೆಂಟ್ ಮಾಡ್ತಾ ಇರಬೇಕು. ಆ ಪೋರ್ಷನ್ ಸಪರೇಟ್ ಗಾಯಗೊಂಡಂತ ಭಾಗವನ್ನೇ ತೆಗಿತೀರಾ? ಅದು ನೋವು ತುಂಬಾ ಜಾಸ್ತಿ ಇದ್ದು ಹಾಗೇನೆ ನರ್ವ್ ರೂಟ್ ಮೇಲೆ ಆಗ್ಲಿ ಸ್ಪೈನಲ್ ಕಾರ್ಡ್ ಮೇಲೆ ಒತ್ತಡ ಜಾಸ್ತಿ ಇದ್ರೆ ಅಲ್ಲಿವರೆಗೂ ಹೋಗಿ ಆ ಒತ್ತಡನ್ನು ತೆಗೆದು ಬಿಡ್ಬೇಕು. ಡಿಕಂಪ್ರೆಷನ್ ಸರ್ಜರಿ ಅಂತ, ಡಿಸ್ಕಾಸ್ಟಿಫೈಡ್ ಕಾಂಪ್ಲೆಕ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಆ ಭಾಗವನ್ನು ಸ್ಟೆಬಿಲೈಸ್ ಮಾಡ್ತೀವಿ. ಸ್ಟೆಬಿಲೈಸ್ ಮಾಡಿ ಫ್ಯೂಷನ್ ಮಾಡ್ತೀವಿ. ಅದು ಮಧ್ಯದಲ್ಲಿ ಒಂದು ಬೋನ್ ಗ್ರಾಫ್ಟ್ ಹಾಕಿ, ಮೆಟಲ್ ಇಂಪ್ಲಾಂಟ್ಸ್, ಒಂದು ಸ್ಮಾಲ್ ಪ್ಲೇಟ್ ಸ್ಕ್ರೂಸ್ ಅಂತವೆಲ್ಲ ಹಾಕಿ ಅದು ಮಾಡಿದ್ರೆ ನಮ್ಗೆ ಅದು ನರ್ವ್ ಸ್ಪೈನಲ್ ಕಾರ್ಡ್ ಮೇಲೆ ಡಿಕಂಪ್ರೆಷನ್ ಒತ್ತಡ ಎಲ್ಲ ಹೊಟ್ಟೋಗಿ ಮತ್ತೆ ನಾರ್ಮಲ್ ಫಂಕ್ಷನ್ ಕೈಯಲ್ಲಾಗ್ಲಿ ಕಾಲಲ್ಲಾಗ್ಲಿ ಬಂದ್ಬಿಡುತ್ತೆ, ಇಂಪ್ರೂವ್ ಆಗುತ್ತೆ. ಸರ್, ಇನ್ನೊಂದು ಸಮಸ್ಯೆ, ಈ ಬೆನ್ನಿನ ಭಾಗ ತುದಿ ಲಾಸ್ಟ್ ಇರುತ್ತಲ್ಲ, ಅಲ್ಲಿ ಏನಾದರೂ ಸವೆತ ಜಾಸ್ತಿ ಆಗಿ ಅಲ್ಲಿ ಹೊಸದಾದಂಥದ್ದು ಯಾವುದೋ ಒಂದು ಸಮಸ್ಯೆ ಬರುತ್ತಾ? ಕೂತ್ಕೊಳ್ಳೋಕೆ ಆಗದೆ ಇರೋ ಥರ ಏನಾರು ಆಗತ್ತಾ? ವಯಸ್ಸಾದವರಲ್ಲಿ ಇದೇನಂತಂದ್ರೆ ಇಷ್ಟಕ್ಕೆ ಆಲ್ರೆಡಿ ಹೇಳ್ದಂಗೆ ಆಸ್ಟಿಯೋಫೈಟ್ಸ್ ಅನ್ನೋದು ಸ್ಪೈನಲ್ ಗ್ಲ್ಯಾಂಡ್ಸ್ ಅಲ್ಲಿ ಬೆಳೆದ ಮೇಲೆ ಇದನ್ನ ಕೆನಾಲ್ ಸ್ಟಿನೋಸಿಸ್ ಅಂತೀವಿ, ಲಂಬಾರ್ ಕೆನಾಲ್ ಸ್ಟಿನೋಸಿಸ್. ಅದು ಅಲ್ಲಿರೋ ಸ್ಪೇಸ್ ಕಡಿಮೆ ಆದಾಗ, ರೂಮ್ ಕಡಿಮೆ ಆದಾಗ ರೂಟ್ಸ್ ಮೇಲೆ ಇದೇ ತರ ಕಂಪ್ರೆಷನ್ ಕಾರ್ಡ್ ಮೇಲೆ ಬರುತ್ತೆ. ಅದು ಬಂದಾಗ ಅವ್ರು ಕದಲಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಒಂದೊಂದ್ಸತಿ ಕಾಲುಗಳು ತುಂಬಾ ಅದು ವೀಕ್ ಆಗೋಗುತ್ತೆ. ಈ ಬೆನ್ನು ಮೂಳೆ ಸರ್, ಕೊನೆಯ ತುದಿ ಅದು ಏನಾರ ಸವಿತದ? ತುದಿ ಒಳಗೆ ಏನಾಗಲ್ಲ, ಅಂದ್ರೆ ತುದಿ ಪೋರ್ಷನ್ ಬಂದು ಕಾಕ್ಸಿಕ್ಸ್ ಅಂತೀವಿ, ಅಂದ್ರೆ ಟೈಲ್ ಬೋನ್. ಅದು ಅದರಲ್ಲಿ ಏನು ಸಮಸ್ಯೆ ಬರಲ್ಲ. ಸರಿ. ಒಟ್ಟಾರೆ ಈ ನಡೆದಾಡುವಾಗ ಆಗೋ ಸಮಸ್ಯೆಗಳೇ ಸ್ವಲ್ಪ ಜಾಸ್ತಿ, ಆದ್ರೆ ಬೆನ್ನು ಮೂಳೆನ ಚೆನ್ನಾಗಿ ಇಟ್ಕೋಬೇಕು. ಅದಕ್ಕೆ ಏನೇನು ಚಿಕಿತ್ಸೆ ಪಾಸ್ಚರ್, ನಾವು ಕೂತಿದ್ದೀವಿ ಅಂದ್ರೆ ಸ್ಟ್ರೈಟ್ ಆಗಿ ಕೂತ್ಕೋಬೇಕು. ಆ ತರ ಎಲ್ಲ. ಅದಕ್ಕೆ ಮಲಗುವಾಗ ತುಂಬಾ ಸಾಫ್ಟ್ ಹಾಸಿಗೆಗಳು ಬಳಸಬಾರ್ದು. ಸ್ಪ್ರಿಂಗ್ ಹಾಸಿಗೆಗಳು, ಸಾಫ್ಟ್ ಫೋಮ್ ಮ್ಯಾಟ್ರಸ್. ಇದೇನೋ ಒಂಚೂರು ಮೈಕೈ ನೋವು, ಬೆನ್ನು ನೋವು ಆಗ್ತಾ ಇದೆ ಅಂತಂದಾಗ ಕೆಳಗೆ ಮಲಗ್ಬಿಡ್ತಾರೆ ಕೆಲವೊಬ್ರು, ಏನೋ ಅವ್ರವ್ರ ಪಾಡಿಗೆ ಸಮಾಧಾನ. ಅದು ಒಳ್ಳೇದಾ? ಒಳ್ಳೇದೇನೆ. ಆದ್ರೆ ಕೆಳಗಂದ್ರೆ ಬರೀ ನೆಲದ ಮೇಲೆ ಮಲ್ಕೋಬೇಕಂತಲ್ಲ, ಚಾಪೆ ಮೇಲೆ ಮಲ್ಕೋಬೇಕಂತಲ್ಲ. ಕಾಟನ್ ಹಾಸಿಗೆ, ಹತ್ತಿ ಹಾಸಿಗೆಗಳು, ಕಾಯರ್ ಮ್ಯಾಟ್ರಸ್ ಬರುತ್ತೆ, ಅದು ಬಳಸಬಹುದು. ಹತ್ತಿ ಹಾಸಿಗೆ ಬಳಸಬಹುದು. ಈ ಜಮಖಾನ ಅಂತ ಸ್ವಲ್ಪ ದಪ್ಪನೆ ಬೆಡ್ ಶೀಟ್ಸ್ ಅವು ಹಾಕೊಂಡು ಮಲ್ಕೋಬಹುದು. ಬರೀ ನೆಲದ ಮೇಲೆ ಮಲ್ಕೋಬೇಕು ಅಂತೇನಿಲ್ಲ. ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇದೆ. ಆತ್ಮಸ್ಥೈರ್ಯ ಬೆಳೆಸ್ಕೊಂಡು ಇಳಿಗಾಲದಲ್ಲಿ ಒಳ್ಳೆ ಜೀವನವನ್ನು ನಡೆಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಬಯಸೋಣ. ಸರ್, ತುಂಬಾ ಧನ್ಯವಾದಗಳು. ನಮಸ್ಕಾರ.